ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ದೂರ ದೂರ ಆಗೋದ್ರ ಜೊತೆಗೆ ಅತ್ತ ಕಡೆ ದೇವ್ಯಾನಿಯ ನಿಚ್ಚು ಬಂಡವಾಳ ಎಲ್ಲರ ಮುಂದೆ ಬೈಲಾಗ್ತದ. ಶಾರದಾ ಅವರು ದೇವ್ಯಾನಿಗೆ ತಿರುಗಿ ಬಿದ್ದಿದ್ರೆ ಇಲ್ಲಿ ಸತ್ಯನ ನಡವಳಿಕೆ ನೋಡಿ ಭೂಮಿ ಶಾಕ್ ಆಗ್ತದಾಳ. ಹಾಗಾದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಬ್ರೀಫ್ ಕೇಸನ್ನು ತಗೊಂಡು ಮನೆ ಬಿಟ್ಟು ಹೊರಡಬೇಕಾದ್ರೆ ಸತ್ಯಣ್ಣಂಗೆ ಬೇರೆ ದಾರಿ ಇರೋದಿಲ್ಲ, ಭೂಮಿಯನ್ನ ಉಳಿಸ್ಕೊಳ್ಳೇಬೇಕಾಗತ್ತ. ಅದೇ ಕಾರಣವಾಗಿ ಅಜಿತ್ಗೆ ಮಾತು ಕೊಟ್ಟಿದ್ರು ಕೂಡ ಮಾತನ್ನ ಮೀರಿ ಭೂಮಿ ಬಳಿ ಅಜಿತ್ ಪ್ರೀತಿಯ ಸತ್ಯವನ್ನ ಹೇಳಿ ಬಿಡ್ತಾರ. ನೋಡು ಭೂಮಿ, ಅಜಿತ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತದಾನೆ, ಆದಾಗ್ಯೂ ಕೂಡ ಮನೆ ಬಿಟ್ಟು ಹೋಗ್ತೀಯಾ ಅಂತ ಪ್ರಶ್ನೆ ಮಾಡ್ತಾರ. ಆದ್ರೆ ಆ ಮಾತನ್ನ ಭೂಮಿ ನಂಬಲಿಕ್ಕೆ ರೆಡಿ ಇರುವುದಿಲ್ಲ. ಯಾಕಂದ್ರೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸತ್ಯಣ್ಣ ಈ ರೀತಿ ಮಾತಾಡ್ತಿರ್ಬೋದು ಅಂತ ಭೂಮಿ ಅನ್ಕೋತಾಳೆ. ಆದ್ರೆ ಯಾವಾಗ ಆ ಒಂದು ಟ್ರಂಕ್ ಅಲ್ಲಿ ಇದ್ದಂತ ಆ ಒಂದು ಲೆಟರ್ನ ಸತ್ಯನ ಓಪನ್ ಮಾಡಿ ತೋರಿಸಿದ್ರು, ಆ ಲೆಟರ್ನ ಓದಂತ ಭೂಮಿಗೆ ಗೊತ್ತಾಗ್ಬಿಡತ್ತೆ ಅಜಿತ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ. ವಿಷಯ ಗೊತ್ತಾಗಿದೆ ತಡ ಓಡಿ ಹೋಗ್ತಾಳೆ. ಅದಕ್ಕೂ ಮುನ್ನ ಈ ಕಡೆ ಅಜಿತ್ ತನ್ನ ಮತ್ತೆ ಭೂಮಿಯ ಫೋಟೋವನ್ನ ಒಡೆದು ಚೂರ್ ಚೂರ್ ಮಾಡ್ತಿದ್ದಾರೆ. ನಿಜಕ್ಕೂ ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡಿದೆ, ನಿನ್ನ ಪ್ರೀತಿಯಲ್ಲಿ ಹೋಗಿದ್ದೆ, ಆದ್ರೆ ಇವತ್ತು ನೀನು ನನ್ನ ಬದುಕಲ್ಲಿ ಆಟ ಆಡ್ಬಿಟ್ಟೆ ಅಂತ ಹೇಳಿ ಭೂಮಿ ಬಗ್ಗೆ ತಪ್ಪು ತಿಳ್ಕೊಂಡು ಅಜಿತ್ ಕೋಪ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಸಮಯಕ್ಕೆ ಭೂಮಿ ಬಂದದ ಅಜಿತ್ನ ಅಪ್ಕೋತಾಳೆ. ನಿಜಕ್ಕೂ ಸಾಹೇಬ್ರೆ, ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಿದ್ರ, ನನಗೆ ಗೊತ್ತೇ ಇರಲಿಲ್ಲ ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಿದ್ರಿ ಅಂತ. ನಿಜಕ್ಕೂ ನಾವಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರ್ಬೋದು, ಆದರೆ ನಾವಿಬ್ರು ರಿಯಲ್ ಗಂಡ ಹೆಂಡತಿ ಥರನೇ ಇದ್ವಿ ಅಲ್ವಾ ಸಾಹೇಬ್ರೆ. ನಾವು ಎಷ್ಟೊಂದು ಪ್ರೀತಿ ಮಾಡ್ತಿದ್ವಿ, ಆದರೆ ಒಬ್ರಿಗೊಬ್ರು ಹೇಳ್ಕೋತಾ ಇರಲಿಲ್ಲ. ನಿಜಕ್ಕೂ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಸಾಹೇಬ್ರೆ. ನಮ್ಮ ನಡುವೆ ಏನೇನಾಯಿತು ಅದೆಲ್ಲವೂ ಕೂಡ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಟ್ಟು ಹೊಸ ಬದುಕನ್ನು ಶುರು ಮಾಡಿಬಿಡೋಣ. ನಿಜಕ್ಕೂ ಇದಕ್ಕೆಲ್ಲ ಕಾರಣ ಅಶ್ವಿನಿ ಮಾಡಿದಂಥ ಕುತಂತ್ರದಿಂದ ಇವತ್ತು ನಿಮ್ಮ ನಡುವೆ ಇಬ್ಬರಿಗೆ ಬಂದಿರಬಹುದು, ಆದರೆ ಮೊದಲೆಲ್ಲ ನಾವು ಎಷ್ಟು ಚೆನ್ನಾಗಿದ್ವಿ ಅಲ್ವಾ ಅಂತೆಲ್ಲ ಹೇಳ್ತಿದ್ದಾಳೆ. ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಅದಕ್ಕೆ ಒಪ್ಪುವುದಿಲ್ಲ, ದೂರ ಮಾಡ್ತಿದ್ದಾರೆ. ನೋಡು ಭೂಮಿ, ನಾನು ನಿನ್ನನ್ನು ಮೊದಲು ಇಷ್ಟಪಟ್ಟಿದ್ದು ನಿಜಾನೇ ಇದ್ರೂ ಕೂಡ ಇವತ್ತು ನನಗೆ ನಿನ್ನ ಕಂಡ್ರೆ ಆಗೋದಿಲ್ಲ. ನೀನು ನನ್ನ ಬದುಕಲ್ಲಿ ಆಟ ಆಡ್ಬಿಟ್ಟೆ. ನನ್ನ ತಾಯಿ ನನಗೆ ಎಷ್ಟು ಹೆಚ್ಚು ಅಂತ ಗೊತ್ತಿತ್ತು, ಆದರೂ ಇವತ್ತು ನನ್ನ ತಾಯಿ ನಿನ್ನ ಕಾರಣದಿಂದ ಕೋಮಾ ಸ್ಥಿತಿಗೆ ಜಾರಬೇಕಾಯಿತು. ಅದಕ್ಕೆಲ್ಲ ಕಾರಣ ನೀನೇನೆ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾರೆ. ನೋಡಿ ಸಾಹೇಬ್ರೆ, ನಿಜವಾಗ್ಲೂ ನಾನು ಸಂಗೀತಮ್ಮನ ಹತ್ರ ಹೋಗಿದ್ದೆ, ಅವರಿಗೆ ಸತ್ಯವನ್ನ ಹೇಳಿ ನಮ್ಮಿಂದ ಇಂಥ ತಪ್ಪಾಗಿದೆ ಅಂತ ಹೇಳಬೇಕು ಅಂತ ಅನ್ಕೊಂಡೇ ಹೊರತು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಮ್ಯಾರೇಜ್ ಅದು ಇದು ಆಗಿದೆ ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶನೇ ನನಗಿರಲಿಲ್ಲ. ಇದೆಲ್ಲವನ್ನ ಕೂಡ ಮಾಡಿದ್ದು ಅಶ್ವಿನಿನೇ ಹೊರತು ನಾನಲ್ಲ. ನನ್ನ ಉದ್ದೇಶ ಅದಾಗಿರಲಿಲ್ಲ. ಅವ್ರ ಹತ್ರ ಕ್ಷಮೆ ಕೇಳಬೇಕು ಅನ್ನೋದಷ್ಟೇ ಆಗಿತ್ತು. ನಾನು ಈ ಮನೆಗೆ ಬಂದಾಗ ನೀವೇ ಎಷ್ಟೋ ಬಾರಿ ಹೇಳಿದಿರ ಇದು ನಿನ್ನ ಮನೆಯಲ್ಲ ಅಂತ, ಬಟ್ ಆದರೂ ಕೂಡ ಇದು ನನ್ನ ಮನೆ, ನನ್ನವರು ಅಂತಾನೆ ಅನ್ಕೊಂಡು ಬದುಕ್ತೆ. ಈ ಮನೆಯವರೇ ನನ್ನವ್ರು ಆಗ್ಬಿಟ್ಟಿದ್ರು, ನಾನು ಈ ಮನೆ ಸುಸಿಯಾಗೆ ಇದ್ಬಿಟ್ಟಿದ್ದೆ. ದಯವಿಟ್ಟು ಇನ್ನು ಮುಂದೆ ಆಗದನ್ನೆಲ್ಲವನ್ನ ಕೂಡ ಮರೆತು ಹೊಸ ಬದುಕನ್ನು ಶುರು ಮಾಡೋಣ ಅಂತ ಭೂಮಿ ಹೇಳ್ತಾ ಇದ್ರು. ಇಲ್ಲಿ ಅಜಿತ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಆದರೆ ಇಲ್ಲಿ ಸತ್ಯಣ್ಣ ಬೇರೆದೇ ಕನಸನ್ನು ಕಾಣ್ತಿದ್ದಾರೆ ತನ್ನ ತಂಗಿ ಮತ್ತು ಅಜಿತ್ನ ಬಗ್ಗೆ. ಆದರೆ ಅದಕ್ಕೆ ಉಲ್ಟಾ ಹೊಡಿತದೆ ಇಲ್ಲಿ ಅಜಿತ್ ಮತ್ತು ಭೂಮಿ ನಡುವೆ ನಡೀತಿರ್ತಕ್ಕಂಥ ವಿಷಯ. ಈ ಕಡೆ ಅಜಿತ್ ಕೈ ಮುಗ್ದು ಕೇಳ್ಕೊತಾರೆ, ನೋಡು ಭೂಮಿ, ದಯವಿಟ್ಟು ನಾನು ನೆಮ್ಮದಿಯಾಗಿ ನನ್ನ ಮನೆಯವರು ನೆಮ್ಮದಿ ಆಗಿರಬೇಕು ಅಂದರೆ ಮೊದಲು ನೀನು ನನ್ನನ್ನು ಬಿಟ್ಟು ಈ ಮನೆಯನ್ನು ಬಿಟ್ಟು ದೂರ ಹೋಗ್ಬಿಡು ಅಂತ ಹೇಳಿ ಕೈ ಮುಗ್ದು ಕೇಳ್ಕೊತಿದ್ದಾಗೆ ಬೇರೆ ದಾರಿ ಕಾಣಿಸೋದಿಲ್ಲ ಭೂಮಿಗೆ. ಕುಸಿದು ಹೋದಂತ ಭೂಮಿಯ ಹಾಗೆ ನಡ್ಕೊಂಡು ಹೊರಗಡೆ ಬಂದ್ಬಿಡ್ತಾಳ. ನಡ್ಕೊಂಡು ಬರ್ಬೇಕಾದ್ರೆ ಅವರ ಚೂರ್ ಚೂರ್ ಆಗಿರ್ತಕ್ಕಂಥ ಫೋಟೋ ಮೇಲೆನೆ ತುಳ್ಕೊಂಡು ಬರ್ಬೇಕಾದ್ರೆ ಗ್ಲಾಸಿನ ಪೀಸ್ಗಳು ಭೂಮಿಯ ಕಾಲಿಗೆ ತಾಕತ್ತ. ಆದಾಗ್ಯೂ ಕೂಡ ಭೂಮಿ ಅದ್ಯಾವ್ದನ್ನ ಕೂಡ ಲೆಕ್ಕಿಸದೆ ಹೊರಗಡೆ ಬರ್ತಾಳ. ಇಲ್ಲಿ ಭೂಮಿ ಮತ್ತೆ ಅಜಿತ ಒಂದಾಗಿರ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಂತಹ ಸತ್ಯಣ್ಣಂಗೆ ಭೂಮಿ ಬಂದದ್ದೇ ಶಾಕ್ ಆಗತ್ತ. ಏನಿದು ಭೂಮಿ, ಯಾಕೆ ರೀತಿ ಬರ್ತಿದ್ಯಾ, ಏನಾಯ್ತು, ಕಾಲಲ್ಲಿ ನೋಡಿದ್ರೆ ಈ ರೀತಿ ಆಗಿದೆಯಲ್ಲ ಬಾಯ್ಲಿ ಅಂತ ಹೇಳಿ ಬಟ್ಟೆಯನ್ನ ಸುತ್ತೆ ಇಲ್ಲಿ ಭೂಮಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಏನಾಯ್ತು ಭೂಮಿ ಅಂತ ಕೇಳಿದಾಗ ಇಲ್ಲಿ ಭೂಮಿ ಕಣ್ಣೀರು ಹಾಕೋದನ್ನ ನೋಡಿದ್ದೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಬೇರೆ ಏನೋ ಕತೆ ನಡೆದಿದೆ ಅಂತ. ಹಾಗಾಗಿ ಅಜಿತ ಏನು ಹೇಳ್ದ ಹೇಳು ಭೂಮಿ ಅಂತ ಹೇಳಿ ಸತ್ಯನ ಕೇಳಿದಾಗ ಅಲ್ಲಿ ನಡೆದಂತ ಎಲ್ಲ ವಿಷಯವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಭೂಮಿ ಹೇಳ್ತಾಳ. ನಿಜವಾಗ್ಲೂ ಅವ್ನಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ನಿನ್ನನ್ನ ತುಂಬಾ ದ್ವೇಷ ಮಾಡ್ತಿದ್ದಾನೆ, ಕಾರಣ ಇಲ್ಲದೆ ದ್ವೇಷ ಮಾಡ್ತಿದ್ದಾನೆ ಅಂತಾನೆ ಅನ್ನಿಸ್ತದೆ ಅಂತ ಹೇಳಿ ಸತ್ಯನ ಹೇಳ್ತಾರೆ. ಈ ಕಡೆ ಭೂಮಿ ನಿಜ ಹೇಳಬೇಕು ಅಂದರೆ ಮೊದಲು ಎಷ್ಟು ಪ್ರೀತಿ ಮಾಡಿದ್ರು ಅನ್ನೋಕ್ಕಿಂತ ಇವತ್ತು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ
ಅಂತ ಅನ್ನೋದು ಮುಖ್ಯ ಆಗತ್ತೆ ಅಲ್ವಾ ಸತ್ಯಣ್ಣ ಅಂತ ಹೇಳಿ ಭೂಮಿ ಮನೆಯಿಂದ ಹೊರಡೋದಕ್ಕೆ ಸಿದ್ಧವಾಗ್ತಾಳೆ. ಆದರೆ ಇಲ್ಲಿ ಸತ್ಯಣ್ಣ ಮಾತ್ರ ಮನೆ ಬಿಟ್ಟು ಹೊರಡೋದಕ್ಕೆ ಭೂಮಿಯನ್ನ ಬಿಡ್ತಾ ಇಲ್ಲ. ಎಲ್ಲಿ ಹೋಗ್ತಿದ್ಯಾ ಭೂಮಿ, ನೀನು ಎಲ್ಲೂ ಹೋಗಬಾರ್ದು ಅಂತ ತಡೀತಿದ್ದಾರೆ. ಏನು ಮಾತಾಡ್ತಿದ್ರ ಸತ್ಯಣ್ಣ? ಅಜಿತ್ ಅವರ ಮನಸ್ಸಲ್ಲೇ ನಾನಿಲ್ಲ ಅಂದಮೇಲೆ ಇಲ್ಲಿಂದ ಇಲ್ಲಿ ಯಾಕೆ ನಾನು ಇರಬೇಕು, ನಾನು ಹೊರಡಲೇಬೇಕು ಅಂತ ಭೂಮಿ ಹೇಳಿದಾಗ, ಹಾಗಿದ್ರೆ ನನ್ನ ಮನಸ್ಸಲ್ಲಿ ಕೊಡ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಖಂಡಿತ ನಾನು ನಿನ್ನನ್ನು ತಡೆಯೋದಿಲ್ಲ ಅಂತ ಸತ್ಯಣ್ಣ ಹೇಳ್ತಾರ. ನಿನ್ನ ಮನಸ್ಸಲ್ಲಿ ಹಾಗಿದ್ರೆ ಅಜಿತ್ ಮೇಲೆ ಪ್ರೀತಿ ಇಲ್ವಾ? ಅಜಿತ್ ನಿನ್ನ ಪ್ರೀತಿಸ್ತಾನೋ ಬಿಡ್ತಾನೋ, ಆದರೆ ನಿನಗೆ ಅಜಿತ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಹೇಳು ಅಂತ ಕೇಳ್ತಿದ್ರೆ ಭೂಮಿ ಏನನ್ನ ಕೂಡ ಉತ್ತರಿಸ್ತಿಲ್ಲ. ನಂಗೆ ಅರ್ಥ ಆಗುತ್ತೆ ಭೂಮಿ, ಅಜಿತ್ ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದಾನೆ, ನೀನು ಅವನಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ಯಾ. ಬಟ್ ಆದಾಗ್ಯೂ ಕೂಡ ಈ ರೀತಿ ದೂರ ಆಗ್ತಿದ್ರ. ಹಾಗಿದ್ರೆ ಈ ಒಂದು ಮನೆಯಲ್ಲಿ ನೀನು ಇದ್ದಿದ್ದು ಜಸ್ಟ್ ಅಜಿತ್ಗೋಸ್ಕರ ಮಾತ್ರನ, ಬೇರೆ ಯಾರು ನಿನಗೆ ಬೇಕಾಗಿಲ್ವಾ? ನೋಡು, ಜಸ್ಟ್ ನಿನ್ನ ಮತ್ತೆ ಅಜಿತ್ನ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಗೊತ್ತಾಗಿದ್ದಕ್ಕೆ ಸಂಗೀತಮ್ಮ ಕೋಮಾಗೆ ಹೋದ್ರು. ಈಗ ನೀನು ಮನೆ ಬಿಟ್ಟು ಹೋಗ್ತಾ ಇದೆಯಾ? ಶ್ರವಣ್ಣ ಅವ್ರಿಗೆ ಏನು ಹೇಳ್ತೀಯ? ರಾಮಣ್ಣಂಗೆ ಏನು ಹೇಳ್ತೀಯ? ಅಜ್ಜಿಗೆ ಏನು ಹೇಳ್ತೀಯ? ಏನು ಹೇಳ್ತೀಯ ನೀನು? ಈ ಮನೆ ಬಿಟ್ಟು ಯಾಕೆ ಹೋಗ್ತಿದ್ದೀನಿ ಅಂತ ಎಲ್ಲರಿಗೂ ವಿಷಯ ಹೇಳ್ತೀಯ ಅಂತ ಹೇಳಿ ಸತ್ಯನ ಪ್ರಶ್ನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರವಣ್, ರಾಮಣ್ಣ ಎಲ್ಲರೂ ಕೂಡ ಬರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ, ಏನಿದೆಲ್ಲ ಲಗೇಜ್ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಭೂಮಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಸತ್ಯ ಅವರು ಹೇಳಿದಾಗ, ಏನಿದು ಭೂಮಿ, ಸತ್ಯ ಹೇಳಿದಾಗ ನೀನು ಮನೆ ಬಿಟ್ಟು ಹೋಗ್ತಿದ್ಯಾ, ಅಂಥದ್ದು ಏನಾಗಿದೆ, ಏನು ಕಾರಣ, ಏನು ರೀಸನ್ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಕಡೆ ಅಂಜು ಮತ್ತೆ ದೇವಿಯಾನಿ ಇಬ್ರು ಕೂಡ ಹೋಗಿದ್ದೆ ಶಾರದಾ ಅವರನ್ನ ಹೆದರಿಸಿ ಬೆದರಿಸಿ ಆ ಮನೆಯಿಂದ ಕಳಿಸ್ಬೇಕು, ಇಲ್ಲ ಅವ್ರ ಕಥೆಯನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಅಂಜು ಹೊರಗಡೆ ಇದ್ದು ನೋಡ್ಕೊತಿರ್ಬೇಕು. ದೇವಿಯಾನಿ ಆ ರೂಮ್ಗೆ ಬಂದಿದ್ದ ಶಾರದಾ, ಪಾಪ ನಿನ್ನ ಕಥೆಯನ್ನು ಮುಗಿಸೋದಕ್ಕೆ ಯಾರು 25 ವರ್ಷಗಳಿಂದ ಮುಂದಾಗಿದ್ರಲ್ವಾ, ಕಲೆ ಕೂಡ ನಿನಗಿದೆ ಅಲ್ವಾ, ಡಾಕ್ಟರ್ ಹೇಳಿದರು. ಆದರೆ ಅದು ಹೇಗಾಯಿತು ಅಂತ ಗೊತ್ತಾ, ನಿನಗೆ ಅದನ್ನು ಯಾರು ಮಾಡಿದ್ದು ಅಂತ ಗೊತ್ತಾ? ನಿನ್ನ ಕಥೆಯನ್ನು ಮುಗಿಸೋಕೆ ಹೋಗಿದ್ದೆ ನಾನು ಅವತ್ತು ನಿನ್ನನ್ನು ನೀರಿಗೆ ಹಾಕಿಬಿಡಿ ಅಂತ ಹೇಳಿದ್ದೆ. ಹೇಗೋ ಮುಗ್ದೋಗ್ತೀಯ, ನಿನ್ನ ಕತೆ ಮುಗ್ದೋಗುತ್ತೆ ಅಂದ್ಕೊಂಡ್ರೆ ಮತ್ತೆ ಬದುಕಿ ವಾಪಸ್ ಬಂದಿದ್ಯಾ. ನಿಜವಾಗ್ಲೂ ನೀನು ಬದುಕಿ ವಾಪಸ್ ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಮೊದಲು ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲ ಅಂದರೆ ಖಂಡಿತ ನಿನ್ನನ್ನು ನಾನು ಉಳಿಸೋದಿಲ್ಲ, ಮೊದಲು ಇಲ್ಲಿಂದ ಹೊರಡು ಅಂತ ಹೇಳಿ ದೇವಿಯಾನಿ ಹೇಳ್ತಿದ್ದಾಗೆ ಶಾರದಾ ಅವರು ಬೆಚ್ಚಿ ಬೀಳ್ತಿದ್ದಾರೆ. ಅದರ ನಡುವೆ ಇಲ್ಲಿ ದೇವಿಯಾನಿ, ನೋಡು, ನೀನೇನಾದರೂ ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ನಿನ್ನ ಮಗಳ ಕಥೆಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿದಂಥ ಶಾರದಾ ಅವರು ರೆಬಲ್ ಆಗ್ತಾರೆ, ಟ್ರಿಗರ್ ಆಗ್ತಾರೆ. ಇಲ್ಲಿ ದೇವಿಯಾನಿಯ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ದೇವಿಯಾನಿ ಶಾರದಾ ಅವರ ಕಥೆಯನ್ನು ಮುಗಿಸೋದಕ್ಕೆ ಬಂದರು, ಬಟ್ ಪ್ಲಾನ್ ಉಲ್ಟಾ ಹೊಡಿತು. ಶಾರದಾ ಅವರೇ ಇಲ್ಲಿ ದೇವಿಯಾನಿಗೆ ನಿಜಕ್ಕೂ ಅಪಾಯವನ್ನ ತಂದಿಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆಗ ಅಂಜು ಹೋಗಿದೆ ಬಿಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾಳೆ, ಜೋರಾಗಿ ಚೀರ್ತಿದ್ದಾರೆ, ದೇವಿಯಾನಿ ಚೀರ್ತಿದ್ದಾರೆ. ಆಗ ಹೊರಗಡೆ ಇದ್ದಂತಹ ಶ್ರವಣ್, ರಾಮಣ್ಣ, ಭೂಮಿಯ ಸತ್ಯನ ಏನಾಯ್ತು ಅಂತ ಅನ್ಕೊಂಡಿದ್ದೆ ಎಲ್ಲರೂ ಕೂಡ ಒಳಗಡೆ ಬರ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಅಜಿತ್ ಬಂದು ಶಾರದಾ ಅವರನ್ನ ದೇವಿಯಾನಿ ಅವರ ಒಂದು ಫೈಟನ್ನು ಬಿಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ದೇವಿಯಾನಿ ಕಥೆಯನ್ನೇ ಮುಗಿಸ್ಬಿಡ್ತಿದ್ರು ಇನ್ನೇನು ಅಜಿತ್ ಬರದೇ ಇದ್ದಲ್ಲಿ ಶಾರದಾ ಅವರು. ಅಷ್ಟರಲ್ಲಿ ಅಜಿತ್ ಬಂದು ಅದನ್ನು ಬಿಡಿಸ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಅಜಿತ್ ಕೇಳ್ತಿರೋದು ಒಂದೇ ಪ್ರಶ್ನೆ, ಶಾರದಾ ಅತ್ತೆ ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ದೇವಿಯಾನಿಯನ್ನ. ಈ ಒಂದು ಪ್ರಶ್ನೆಗೆ ನಿಜವಾಗ್ಲೂ ದೇವಿಯಾನಿ ಬಳಿ ಉತ್ತರ ಇಲ್ಲ. ಮತ್ತಿನ್ನೇನು ಸುಳ್ಳು ಹೇಳೋದಕ್ಕೆ ಮುಂದಾಗ್ತಿದ್ರೆ ಇಲ್ಲಿ ಶಾರದಾ ಅವರು ನಿಜ ಸತ್ಯವನ್ನ ಎಲ್ಲರ ಮುಂದೆ ಹೇಳೇ ಬಿಡ್ತಾರ. ಕೊನೆಗೂ ಕೂಡ ಇಲ್ಲಿ ದೇವಿಯಾನಿಯ ನಿಜ ಬಣ್ಣ, ನಿಜ ಕುತಂತ್ರ ಏನು ಅನ್ನೋ ವಿಷಯ ಮನೆಯವರು ಎಲ್ರಿಗೂ ಕೂಡ ಗೊತ್ತಾಗತ್ತಾ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.